ಅಜ್ಞಾನ ತಿಮಿರಾಂಧಸ್ಯ ಹೌದು ಜ್ಞಾನಾಂಜನ ಶಲಾಕಯ್ಯ. ಹೌದ್ರಿಪ್ಪ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ್ಯ. ಹೌದು ಶಿಕ್ಷೂರು ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಹೌದು ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಹೌದ್ರಿಪ್ಪ. ಯಾರನ್ನು ಹಾಡಲು ಯಾರನ್ನು ಬಿಡಲು ಹೌದು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೇಳಿ ಶರಣೆನ್ನಲಿ ಸ್ವಾಮಿ ಯಾರಿಗೇಳಿ ಶರಣೆನ್ನಲಿ ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಹೌದು ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು ಅವ ಯಾವ್ಯಾವ್ರಿಪ್ಪ? ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ. ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಷಟ್ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಜಗದ್ಗುರು ರೇವಣಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮದೇವಿಯ ಸುತ್ತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕೊಳವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಕಾಮರತಿಗೆ ಹಿರಿಯನಾಗಿ ಅಕ್ಕ ಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಕಂಬಲವಾಡದಲ್ಲಿ ಬೀರಪ್ಪ ನೆನೆಸಿ, ಕರಗಾಂವದಲ್ಲಿ ಕರಸಿದ್ದ ನೆನೆಸಿ, ಜೋಗುಳದಲ್ಲಿ ಜೋಗನಾಥ ನೆನೆಸಿ, ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ, ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ, ಕಾನಗನೂರದಲ್ಲಿ ಕರಸಿದ್ದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶಿರಾಡೋನ ಮಠದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ? ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಾರಾಮತಿಗೆ ಬಂಟ ಹುಲಿಜಂತಿಗೆ ಹುಲಿ ಎನಿಸಿ ಹಬ್ಬದ ಅಮಾವಾಸ್ಯ ದಿನ ಶಿವ ಪಾರ್ವತಿಯರಿಂದ ಧರಣಿಗಿಳಿಸಿಕೊಂಡು ಮುಂಡಾಸದ ಆಯರನ್ನ ಪಡೆದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಾಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಮುತ್ಯ ಮಾಳಿಂಗ್ರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಿಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಲವಾಡ ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂತ ನಮ್ಮದು ಯಾವ್ದ್ರಿಪ್ಪ? ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಮುತ್ಯ ಮಾಳಿಂಗ್ರಾಯನನ್ನು ಸಂಧಿಗೆ ವಂದಿಸುತ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಣಿಸಿಕೊಂಡಿರ್ತಕ್ಕಂತ ಯಾರಿಪ್ಪ? ನಾಗರಾಜನಿಗೂ ಕೂಡ ನಮಸ್ಕಾರವನ್ನ ಹೇಳಿ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಅವರಿವರನ್ನದೇ ಸುತ್ತಮುತ್ತಲಿನ ನೆರೆಹಳ್ಳಿಯಿಂದ ಹಾಡಿಕೆ ಕೇಳಲಿಕ್ಕೆ ಬಂದಿರತಕ್ಕಂತ ಕಲಾಭಿಮಾನಿಗಳಿಗೂ ಕೂಡ ಮುಗುಳೇಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ. ಬಾಳೇನು ಮಾತಾಡ್ಬೇಡ್ರಿ, ಬರೀ ಒಂದ್ 2 ತಾಸು ಹಂಗೇನಿಲ್ಲ. ಬಾಳ ವಿಚಾರ ಮಾಡಿ 2 ಮ್ಯಾಳಗಳು ಕುಡಿಸ್ಯಾರಿಪ್ಪ. ಯಾವ್ಯಾವ ಮ್ಯಾಳಗಳು ಎಲ್ಲಿಂದ ಬಂದಾವ, ಹ್ಯಾಂಗ ಬಂದಾವ, ಎಷ್ಟು ಗಂಟೆಗೆ ಬಂದು ಈಗಾಗಲೇ ಏನೇನು ಮಾತಾಡಿದರು ಅನ್ನುವಂಥದ್ದು ಎಲ್ಲಾ ದೈವಕ್ಕ ಕೂಣಿರ್ತಕ್ಕಂತ ಮಾತಾ. ಹೌದ್ರಿಪ್ಪ. ಬಾಳ ವಿಚಾರ ಹೆಂಗ ಮಾಡ್ಯಾರ ಗೊತ್ತನಿಸಿದ್ದು. ಹೆಂಗ್ ವಿಚಾರ ಮಾಡ್ಯಾರಿಪ್ಪ? ಒಂದೊಂದ ಕಡೆ ಹಾಡಿಕೆ ಕುಡಿಸ್ತಾರ, 2 ಮಾಳಿಂಗ್ರಾಯನ ಮಟ್ಟ ಮನಿ ಮ್ಯಾಳಗಳು ಕುಡಿಸಿರ್ತಾರ. ಇಲ್ಲಂದ್ರೆ 2 ಹೆಣ್ಮಕ್ಳ ಮೇಲೆ ಕುಡಿಸಿರ್ತ. ಇವತ್ತು ಸಂಜಿಕ್ ಐತಿನ ಹೆಣ್ಮಕ್ಳ ಮೇಲೆ 2 ಸಂಜಿಕ್ ಆದ್ರಿಪ್ಪ ಹೆಣ್ಮಕ್ಳ ಮೇಲೆ. ಹೌದಿಲ್ಲ? ಇಲ್ಲಿಯೂ ಕೂಡ ಒಂದು ಗಣಮಕ್ಳ ಮೇಲೆ ಹೆಣ್ಮಕ್ಳ
ಹೆಣ್ಮಕ್ಳ ಮೇಳ ಕುಡಿಸ್ಯಾರ ಕರೆ ಹಾ ಒಂದು ಅಮೋಘ ಸಿದ್ದನ ಮಟ್ಟ ಮನಿ ಮೇಳ ಒಂದು ಮಾಳಿಂಗ್ರಾಯನ ಮಟ್ಟ ಮನಿ ಮೇಳ ಕುಡಿಸ್ಯಾರ. ಹೌದು ಕುಡಿಸ್ಯಾರ ಇನ್ನೊಂದು ವಿಶೇಷವಾದ ವಿಚಾರ ಮಾಡಿ ಕುಡಿಸ್ಯಾರ ಅವರು. ಏನಂತ ವಿಚಾರ ಮಾಡಿ ಕುಡಿಸ್ಯಾರ್ರಿಪ್ಪ? ಆ ಕಡೆ ಗುರ್ಲಿಂಗ ಮಾಸ್ತರ್ ದಳವಾಯಿ, ಸುಮಿತ್ರಾ ದಳವಾಯಿ. ಎರಡು ಈಚ ಕಡೆನು ಸುಮಿತ್ರ ಅಕ್ಕ ದಳವಾಯಿ, ಆಚ ಕಡೆ ಗುರ್ಲಿಂಗ ಮಾಸ್ತರ್ ದಳವಾಯಿ. ದಳವಾಯಿನಿ. ಹಾ ಹಾ ಆ ಕಡೆ ಸಂಕನಾಳ, ಈ ಕಡೆ ಮುಗುಳಾಳ. ಅಂತ್ಯಪ್ರಾಸದಾಗ ಮೇಳ ಕುಡಿಸ್ಯಾರ. ಅಂತ್ಯಪ್ರಾಸದಾಗ. ಹೌದ್ರಿಪ್ಪ. ಅಂತ್ಯಪ್ರಾಸ ಅಂದ್ರೆ ಹೆಂಗ್ರಿಪ್ಪ? ಸಂಕನಾಳ, ಮುಗುಳ್ಯಾಳ. ಹೌದು ಹೌದಿಲ್ಲ? ಹೌದು. ಲ ಅಂತ ಅಂತ್ಯಪ್ರಾಸದಾಗ ಮೇಳ ಕುಡಿಸ್ಯಾರ. ಆ ಕಡೆ ಸಾಹಿತ್ಯದ ಸರದಾರ ಅನಿಸಿಕೊಂಡಿರ್ತಕ್ಕಂಥ ಮಹಾನುಭಾವಿಗಳ ಬಂದಾರ. ಹೌದು. ಇವತ್ತು ಏನು ಮಾತಾಡ್ತಾರ ಮಾತಾಡ್ಲಿ. ಇನ್ನೂ ಸ್ಟೇಜಿಗೆ ಬಂದಿಲ್ಲ, ಬರೋ ತಡಿಕೆಲ್ಲ ಹೇಳ್ತಿದ್ರ ಅವ್ರು ನೋಡ್ಬೇಕು. ಏನಂತ್ರಿಪ್ಪ? ಮುಂದಿನ ಸ್ಟೇಜ್ ಹುಡಿಲ್ ನೀವು ಕರೆ ದಾಕ್ ಕುಣಿತಿದ್ರ ಅವ್ರು. ಯಾಕಪ್ಪ ಅಂದ್ರೆ ಸ್ಟೇಜ್ ಮಾಡ್ಲಾರ್ದ ನೀ ಚಲೋ ಆಗ್ಯದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕ ಹೇಳ್ರ ಕುಣಿಯಾಕ ಬರದಿದ್ದರೆ ನೆಲಡೊಂಕು ಅಂದ್ರಂತ. ಹೌದ್ರಿಪ್ಪ. ಕುಣಿಯಾಕ ಬರ್ಲಿಕ್ಕೆ ಅಂದ್ರೆ ನೆಲ ಡೊಂಕ್ ಅಂತ. ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕಾಗಿ ಮಾಸ್ತರ್ ಮುಂದಿನ ಸಂದಿ ಹೇಳ್ಬೋದು, ನೀವು ಎಲ್ಲಿಗೆ ಎಷ್ಟು ಮಾತಾಡ್ತಿರಲ್ಲ ಅಟ್ಟೆ ಮಾತಾಡುದು. ಎಷ್ಟದ ಅಷ್ಟೇ ಮಾತಾಡುದು. ಕಡದಟ್ಲೆ ಅಟ್ಟೆ ತುರಿಸ್ಬೋದು. ಹೆಚ್ಚಿಗೆ ತೋರಿಸ್ಕೊಂಡ್ರೆ ಅಲ್ಲಿ ರಗತ್ತು ಬರ್ತದ. ಅವ್ರು ಹೇಳ್ಬೋದು ಏನಂತ? ಸುಮಿತ್ರಾ ಬಾಯಿ ನಿನಗೆ ಯಾಕಂದ್ರೆ ನನಗ 60 ವಯಸ್ಸಾಗ್ಯದ, ಇದನ್ನೆಲ್ಲ ನಿನ್ನ ವಯಸ್ಸಿನಾಗ ಗಿಡ ಏರಿ ಬಿಟ್ಟಿನಿ. ಹೌದು. ನೀವು ಗಿಡ ಏರ ನಾವು ಮಾಳಿಗೆಯರು ಮಕ್ಕಳಿದೀವಿ. ಗಡಿ ಕುಡ್ಸಾರ. ಹೊತ್ತ ಮುಂಡು ಮುಳುಗೋತನ. ಹೌದು. ಯಾರ್ಯಾರ ಜ್ಞಾನ ಎಟ್ಟದಂತ ವಿಚಾರ ಮಾಡ್ಕೊಳಕ್ ಕುಡ್ಸಾರ. ಹೌದು. ಭಾಳ ಒಂದನೇ ಸಂದಿಗೆ ಮಾತಾಡಿ ದೈವಿಕ ಬೇಸರ ಆಗೋದು ಬ್ಯಾಡ್ರಿಪ್ಪ. ದೈವಕ್ಕೆ ಒಂದು ವಿನಂತಿ ಕೇಳೋದದ. ಏನ್ರಿಪ್ಪ ಅದ? ಯಾಕಪ್ಪ ಅಂದ್ರ ಸತತವಾಗಿ ಬಿಡದೆ ಕಾರ್ಯಕ್ರಮ ನಡೆದಾವ. ಇನ್ನ ಮುಂದಿನ ತಿಂಗಳ ಮುಂದೆ ಇನ್ನ 18 ಕಾರ್ಯಕ್ರಮ ಮುಗಿಸೋದದ. ಹೌದ್ರಿಪ್ಪ. ಹೌದಿಲ್ಲ? ಸ್ವಲ್ಪ ಸೂರ್ಯದಲ್ಲಿ ವ್ಯತ್ಯಾಸ ಆಗ್ತಿರ್ತಾವ. ಒಂದು ದೈವಕ್ಕೆ ಏನ ಕ್ಷಮೆ ಕೇಳುದಪ್ಪ ಅಂದ್ರ ಅದಕ್ಕೆ ಮಾತು ಬರುತ್ತದ. ಏನ್ರಿಪ್ಪ ಅದ ಮಾತ? ನರಶಾಭರಣಂ ರೂಪಂ ರೂಪಶ್ಯಾಭರಣಂ ಗುಣಂ ಗುಣಶ್ಯಾಭರಣಂ ಜ್ಞಾನಂ ಜ್ಞಾನಶ್ಯಾಭರಣಂ ಕ್ಷಮ ಅಂತೇಳಿ ಮಾತೇಳಿರು. ಹೌದ್ರಿಪ್ಪ. ಹಿಂಗಂದ್ರೆ ಹೆಂಗ್ರಿಪ್ಪ? ಮನುಷ್ಯ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ, ರೂಪ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ, ಗುಣ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ, ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮಾಗುಣದಿಂದ. ದೈವಕ್ಕೆ ಏನು ಕ್ಷಮೆ ಕೇಳುದ? ಏನ್ರಿಪ್ಪ ಅದ? ನಮ್ಮ ಸಂಘದಲ್ಲಿ ಏನೋ ಲೋಪದೋಷಗಳ ಕಂಡು ಬಂದ್ರು ಕೂಡ ಯಾಕಪ್ಪ ಅಂತಾರ ತಾಳ ಬರಸು ಹುಡುಗನ ದಿಮ್ಮಿಗೆ ಹಾಕಿದೀವಿ. ಹೌದೌದು. ಕೆಲವೊಂದು ಕುಡಕ ಮೇಳಗಳನ್ನ ಉಪೇದಿಪ್ಪಿ ಮಂದಿ ಹೋಗ್ಯಾರಿಪ್ಪ. ಹೌದಿಲ್ಲ? ಅದಕ್ಕಾಗಿ ಏನೋ ಸಂಘದಲ್ಲಿ ಲೋಪದೋಷಗಳ ಕಂಡು ಬಂದ್ರು ಕೂಡ ತಪ್ಪನ್ನು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಎದ್ದೆದ ಒಂದು ಕಾಲು ಬೀಳುವುದಾಗುದಿಲ್ಲ ತಮ್ಮ. ಹೌದು. ಇದೇ ನಿಮ್ಮ ಮೈಕನಿ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನಿಚ್ಚ ನಮಸ್ಕಾರವನ್ನ ಮಾಡಿ ಅದಕ್ಕಾಗಿ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗೋದು ಬ್ಯಾಡ್ರಿಪ್ಪ. ಮುಂದಿನ ಸಂದಿನಾಗ ಸಾಹಿತ್ಯದ ಸರದಾರ ಇಬ್ಬರು ಮಂದಿ ಮಾಸ್ತರ್ಗಳದಾರ. ಇದ್ರಾಗ ಇಬ್ರು ಒಬ್ಬರನ್ನ ಬಿಟ್ಟು ಬಂದಾರ. 3 ಮಂದಿ ಕೂಡಿ ಮುರಾ ಬಟ್ಟೆ ಆಗ್ಲಾಕತ್ತದ ಮ್ಯಾಳ ತಿಳ್ಕೊಂಡು ಅದಕ್ಕೆ ಇಬ್ರು ಬಂದಾರಿಪ್ಪ. ಅವನ ಮಾಸ್ತರ್ ಸಂಕನಾಳ, ಗುರ್ಲಿಂಗ್ ಮಾಸ್ತರ್ ಸಂಕನಾಳ. ಹೌದ್ರಿ. ಬರಬರ. ಇಬ್ಬರು ಮಾಸ್ತರ್ಗಳು ಏನೇನು ತಲೆ ಓಡಿಸಿ ಏನೇನು ಮಾತಾಡ್ತೀರಿ ಮಾತಾಡ್ರಿ ಅನ್ನುವಂತ ಮುಂದೆ ಮಾತು ಇಟ್ಟು ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರ ಆಗಲಾರ್ದಿ 4 ನುಡಿ ಚಾಲ ಹೊಸ ಚಾಲದ ಬಂಧುಗಳೇ. ನೀ ನನ್ನ ಪಾತ್ರಗಿತ್ತಿ, ನೀ ನನ್ನ ಹೆಂಗ ಮರತಿ. ನೀ ನನ್ನ ಪಾತ್ರಗಿತ್ತಿ, ನೀ ನನ್ನ ಹೆಂಗ ಮರಿತಿ. ಹೌದಿಲ್ಲ? ಆ ಜಾನಪದ ಶೈಲಿಯೊಳಗ ಅಕ್ಕ ಮಾಯಕ್ಕ ಹೆಣ್ಣು ಮಕ್ಕಳದ ಯಾವ ರೀತಿಯಾಗಿ ಜೋಡ ಗುಂಡಿಗೆ ಅದಾವು ಅನ್ನೋದು. ಹೌದಿಲ್ಲ? ಹೌದು. 4 ನುಡಿ ಚಾಲ ಹಾಡಿ ಹೊಸ ಹೊತ್ತ ಮುಳುಗುತ್ತನ ಮಾಸ್ತರ ಸಾಹಿತ್ಯದ ಸರದಾರ ನೀವು ಅನಿಸ್ಕೊಂಡಿರಿ. ಹೌದ್ರಿಪ್ಪ. ಹೌದಿಲ್ಲ? ಆಟ ಈಟ ಸ್ವಲ್ಪ ಸಣ್ಣ ಸಾಹಿತ್ಯ ಮಾಡ್ಲಿಕ್ಕತ್ತಿದೀವಿ. ಸಣ್ಣ ಸಾಹಿತ್ಯ ಮಾಡಕತ್ತೀವ್ರಿಪ್ಪ. ಹೌದಿಲ್ಲ? ಹೌದು. ನೀವು ಹೆಂಗ ಸಾಹಿತ್ಯ ಮುಂದೆ ಹೊಸ ಬಿಡ್ತಿರ್ಲ ಹಂಗ 10 ವರ್ಷ ಹಾಡ್ರು ಅವೇ ಸಾಹಿತ್ಯ ಹಾಡಿರಬಾರ್ದು. ಬೇರೆ ಇರ್ಬೇಕು. ಹೌದಿಲ್ಲ? ಹೌದು. 4 ನುಡಿ ಚಾಲ ಹಾಡಿ ಕೆಲವೊಂದರಿಗೆ ಚಾನ್ಸ್ ಕೊಟ್ಬಿಡ್ರಿ. ಎಷ್ಟು ಹಾಡಿರ್ತ ಮಾತಾಡ್ಲಿಕ್ಕೆ ಮಾಸ್ತರ್ 80ರಾಗ BP ಇರೋದು. 80ರಾಗ ಈಗ ನೋಡ್ರಲ್ಲ ಸಟ ಗಂಡ ಗಚ್ಚಿ ಹಾಕಿ ಬರ್ತಿರ್ಬೋದು. ಮತ್ತ ಹೇಳಕ್ ಬರುದಿಲ್ಲ. ಹೌದಿಲ್ಲ? 4 ನುಡಿ ಚಾಲ ಹಾಡಿ ಪಾಳೆ ಕುರ ಮಿಟ್ಬಿಡೋನು. ನಿಮ್ಮ ಗಾಡಿ ಸ್ಟೇಟ್ ಹೋಯ್ತು, ನಮ್ಮ ಗಾಡಿ ಸ್ಟೇಟ್ ಹೋಗ್ತದ. ಜೋರ್ ಕಡ್ತ ಗಟ್ರಕ್ ಜಗ್ತಂದ್ರ ಅದ ಗಟ್ರಕ್ ಜಗ್ಗಿದ್ ಹೋಗ್ಲಿ, ನಾವು ನೆಟ್ಟಿಗೆ ಹೋಗ್ಬಿಡ್ರಿ. ನೆಟ್ಟಿಗೆ ಹೋಗ್ಬಿಡೋನು. ಹೌದು ಅಂತ ಮಾತನ್ನ ಹೇಳಿ 4 ನುಡಿ ಚಾಲ ಹಾಡಿ ಪಾಳೆ ಕುರ ಮಿಟ್ಬಿಡು. ಹೌದು.